ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ನಗರದ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯ 66ನೇ ಕಬ್ಬು ನರಿಸುವ ಹಂಗಾಮಿಗೆ ಬುಧವಾರ ಬೆಳಗ್ಗೆ 11 ಗಂಟೆಗೆ ಚಾಲನೆ ನೀಡಲಾಗಿದೆ. ಪ್ರಾರಂಭದಲ್ಲಿ ನಿಡಸೋಶಿ ಮಠದ ಜಗದ್ಗುರುಗಳು ಆದ ಡಾ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಮತ್ತು ಘೋಡಗೇರಿ ಮಠದ ಪೂಜ್ಯರ ಪಾದ ಪೂಜೆ ಮಾಡಿ 66ನೇ ಕಬ್ಬು ನರಿಸುವ ಹಂಗಾಮಿಗೆ ಇಬ್ಬರು ಶ್ರೀಗಳಿಂದ ಚಾಲನೆ ಕೊಡಲಾಗಿದೆ. कालाग्नि रुद्राय नीलकंठाय मृत्युंजयाय सर्वेश्वराय सदाशिवाय श्रीमन्महादेवाय नमः. यस्यो नाम रूपाभ्रम्या देवी सर्वमंगलः संत्रार्थं संतरतो जय मंगलम जय नमः पार्वतीश्वर महादेव. जय शंकर लिंगेश्वर महाराज की जय. शंकरेश्वर महाराज की जय. ಈ ವೇಳೆ ಇಂಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆ, ಕಾರ್ಖಾನೆ ಅಧ್ಯಕ್ಷರು ಆದ ಅಜಿತ್ ಕಲ್ಲಟ್ಟಿ, ಉಪಾಧ್ಯಕ್ಷ ಅಶೋಕ ಪಟ್ಟಣಶೆಟ್ಟಿ, ನಿರ್ದೇಶಕ ಬಾಬಾ ಸಾಹೇಬ್ ಅರ್ಬೋಳಿ, ಮಲ್ಲಿಕಾರ್ಜುನ್ ಪಾಟೀಲ್, ಭಾರತಿ ಹಂಚಿ, ಶಾರದಾ ಪಾಟೀಲ್, ಹಿರಿಯರು ಆದ ಅಪ್ಪ ಸಾಹೇಬ್ ಶಿರಕೋಳಿ, ಸಂಗಮ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ರಾಜೇಂದ್ರ ಪಾಟೀಲ್, ಶಿವನಾಯಕ ಕಾರ್ಮಿಕ ಸಂಘದ ಅಧ್ಯಕ್ಷ ಮೋಹನ್ ಕೋಟಿವಾಲೆ ಸೇರಿ ಸಂಘದ ಅಧ್ಯಕ್ಷ ಮೋಹನ್ ಕೋಟಿವಾಲೆ ಸೇರಿ ಕಾರ್ಖಾನೆ ಆಡಳಿತ ಮಂಡಳಿಯ ಸಿಬ್ಬಂದಿ ವರ್ಗ ಮತ್ತು ಕಾರ್ಮಿಕರು ಅಪಾರ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಡಾ ಶಿವಲಿಂಗೇಶ್ವರ ಶ್ರೀಗಳು ಮತ್ತು ಶಾಸಕಿ ಶಶಿಕಲಾ ಜೊಲ್ಲೆ ಅವರು ಏನೆಲ್ಲ ಮಾತನಾಡಿದ್ದಾರೆ ತೋರಿಸ್ತೀವಿ ನೋಡಿ. ಬದಲಾವಣೆ ಏರು ಇಳಿತಾ ಇದ್ದೇ ಇರ್ತಾವೆ. ಹಾಗೆ ಯಾವುದೇ ಒಂದು ಮನೆತನದಲ್ಲಿ ನೋಡ್ರಿ, ರಾಜಮನೆತನದಲ್ಲಿ ನೋಡ್ರಿ, ಸರ್ಕಾರಗಳಲ್ಲಿ ನೋಡ್ರಿ, ಏರಿಳಿತಗಳು ಇದ್ದೇ ಇರ್ತಾವೆ. ನಾವು ಆ ಏರಿಳಿತಗಳನ್ನ ನೋಡಿಕೊಂಡು ನಾವು ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವು ಬರ್ಬೇಕಾಗತ್ತೆ. ಆದ್ರೆ ಒಂದು ವಿಶೇಷ ಅಂದ್ರೆ, ನಾನು 30 ವರ್ಷ ಈ ಸಂಸ್ಥೆಯಲ್ಲಿ ನೋಡ್ತಾ ಇದ್ದೇನೆ, ಒಂದು ವಿಶೇಷ ಅಂದ್ರೆ ನಮ್ಮ ರೈತರು ಬಹಳ ಗಟ್ಟಿ ರೈತರು. ಈ ಭಾಗದಾಗ ಇಷ್ಟೆಲ್ಲ ಸಮಸ್ಯೆಗಳು ಬಂದರೂ ಸಹಿತ ಕಬ್ಬು ಕೊಡೋದು ಯಾರು ಬಂದ್ ಮಾಡಲಿಲ್ಲ. ನಾವು ನೋಡ್ಕೊತ ಅಂದ್ರೆ ಯಾರು ಬಂದ್ ಮಾಡಲಿಲ್ಲ. ಯಾವ ಸ್ಟ್ರೈಕ ಪೈಕ ಅಂತಾವ್ ಏನೂ ಮಾಡಕ್ ಹೋಗಿಲ್ಲ ಎಲ್ಲ. ಯಾಕಂದ್ರೆ ಅಪ್ಪನಗೌಡ್ರ ಅಭಿಮಾನ ಎಷ್ಟೈತಲ್ಲ ಹೊರಗ ನಾವು ನೋಡ್ತೀವಲ್ಲ. ಹೋದಲ್ಲೆಲ್ಲ ಅಪ್ಪನಗೌಡ್ರು ಈ ಹೆಜ್ಜೆಯನ್ನ ಇಡ್ಲಿಲ್ಲ ಅಂದ್ರೆ ನಾವು ಯಾರೂ ಬದುಕ್ತಿದ್ದಿಲ್ಲ ಈ ಭಾಗದಾಗ ಅನ್ನೋ ಒಂದು ಮಾತನ್ನ ಇವತ್ತು ನಾವು ಕೇಳ್ತೀವಿ. ನಾವು ಅದನ್ನ ಯಾರು ಉಪಯೋಗ ಮಾಡಿಕೊಂಡ್ರೆ ಎಲ್ಲರೂ ಚಲೋ ಆಗಿದ್ದಾರೆ. ರೈತ ಬೆಳೆದ್ರೆ ಎಲ್ಲ ದೇಶ ಬೆಳೆಯುತ್ತೆ ಅಂತ ಹೇಳಿ ಇಟ್ಟುವಂತ ಒಂದು ಹೆಜ್ಜೆಯನ್ನ ಮುಂದಿನವರು ಮಾಡ್ಕೊಂಡು ಬಂದ್ರು. ಸ್ವಲ್ಪ ಮಧ್ಯೆ ಬರೋದು ಎಲ್ಲ ದೀಪಕ್ಕೆ ಮಂಕು ಬರೋದೆ. ದೀಪಕ್ಕೆ ಮಂಕು ಬಂದಾಗ ಅದನ್ನ ತೆಗಿಬೇಕಾಗ್ತದೆ. ಒಮ್ಮೊಮ್ಮೆ ತೆಗಿಬೇಕಾದಾಗ ಮತ್ತೆ ದೀಪ ಚಲೋ ಬೆಳೆಯುವಂತ ಒಂದು ವ್ಯವಸ್ಥೆ ಆಗ್ತದೆ. ಅದಕ್ಕೋಸ್ಕರ ಅಂತ ಮಂಕು ಅದು ಬರಬಾರ್ದಾಗಿತ್ತು, ಬಂದಿತ್ತು. ಅದು ಬಂದದ್ದನ್ನ ಬಹಳಷ್ಟು ಜನ ಕೂಡಿಕೊಂಡು ಜಲ್ಲೆಯರ ಕಡೆ ಹೋಗಿ ಅದನ್ನ ತೆಗೆಯುವಂತ ಒಂದು ವ್ಯವಸ್ಥೆಯನ್ನ ಮಾಡಿ ಇವತ್ತು ಮತ್ತೆ ಏನೋ ಒಂದು ಹೊಸ ಶಕ್ತಿ ಬಂದಿತ್ತು, ಮೊದಲಿಗಿತ್ತು. ಆ ಶಕ್ತಿ ಮತ್ತೆ ಬರ್ತಕ್ಕಂಥ ವ್ಯವಸ್ಥೆನೇ ಇದೆ ಎಲ್ಲ ಹೊತ್ತು. ಯಾಕೆಂದ್ರೆ ಅವರು ಭರವಸೆಯ ಒಂದು ಇದು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಇರುವಂತ ಹೇಳಿದ್ರೆ ಒಂದು ಭರವಸೆಯ ಜನ ಅವರೆಲ್ಲ ಹೊತ್ತು. ಅಂದ್ರೆ ಆ ಕೆಲಸವನ್ನ ಹಿಡಿದ ಕೆಲಸವನ್ನ ಬಹಳ ವ್ಯವಸ್ಥಿತವಾಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅವರು. ಜೊಲ್ಲೆ ಬೀರೇಶ್ವರ ಉದ್ಘಾಟನೆಗೂ ನಾನೇ ಇದ್ದೆ. ಆಮೇಲೆ ನಿಪ್ಪಾಣಿ ಶುಗರ್ ಫ್ಯಾಕ್ಟ್ರಿ ಹೋಗ್ತಾ ಇದೀವಲ್ಲ, ಮೊದಲಿಂದಲೂ ಅಲ್ಲಿ ನೋಡಿದ್ ನಾನು. ಮೊನ್ನೆ ಅಲ್ಲಿ ಹೋದಾಗ ಹೇಳಿದೆ ನಾವೆಲ್ಲ ಹೊತ್ತು. ಅಂದ್ರೆ ಯಾರ್ಯಾರು ಬಂದಾಗ ಏನೇನಾಗಿತ್ತು, ಅದು ಎಷ್ಟು ಪೊಲೀಸ್ ಪಾರ್ಟಿ ಒಳಗೆ ಬಾಯ್ಲರ್ಗೆ ಹೋಗ್ತಿದ್ದೆ ನಾನು. ಆ ಕಡೆ ಈ ಕಡೆ ಪೊಲೀಸ್ ಬಂದೋಬಸ್ತ ಬಾಯ್ಲರ್ಗೂ ಹೋಗಿ ನಾನೆಲ್ಲ ಹೊತ್ತು. ಆದ್ರೆ ಇವತ್ತಲ್ಲಿ ಏನೂ ಇಲ್ಲ. ಅದೆಲ್ಲದೂ ಕಡಿಮೆ ಹಾಕುವಂತ ಇವತ್ತು ಅಲ್ಲಿ ಹೋದ್ರೆ ಎಷ್ಟು ಸ್ವಚ್ಛತೆ ಇದೆ ಅಂತಂದ್ರೆ ನೀವು ಎಲ್ಲಿ ಬೇಕಲ್ಲಿ ಕೊಂಡಿರ್ಬೋದು, ಎಲ್ಲಿ ಬೇಕಲ್ಲಿ ಮೈಕೋಬಹುದು. 100 ವರ್ಷ ಬದುಕಬಹುದು, ಯಾರು 80 ವರ್ಷ ಬದುಕಬಹುದು, ಯಾರು 20 ವರ್ಷ ಬದುಕಬಹುದು. ಆದ್ರ ನಾವು ಎಷ್ಟು ವರ್ಷ ಬದುಕಿದ್ವಿ ಅನ್ನೋದು ಮಹತ್ವದಲ್ಲ, ನಾವು ಹೆಂಗ ಬದುಕಿದ್ವಿ ಅನ್ನೋದು ಮಹತ್ವದ. ಈಗ ನಾವು ಉದಾಹರಣೆ ನೋಡ್ತೀವಿ. ಕಿತ್ತೂರಿನ ಚೆನ್ನಮ್ಮ ಇರ್ಬೋದು, ಛತ್ರಪತಿ ಶಿವಾಜಿ ಮಹಾರಾಜರು ಇರ್ಬೋದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಅವ್ರು ಇರ್ಬೋದು. ಅನೇಕ ಉದಾಹರಣೆಗಳನ್ನ ಇವತ್ತು ಅಪ್ಪನಗೌಡ್ರ ಅಜ್ಜಾರ ಇರ್ಬೋದು, ಅನೇಕ ಉದಾಹರಣೆಗಳನ್ನ ನೋಡ್ತೀವಿ. ಅವ್ರನ್ನ ಯಾಕೆ ನಾವು ನೆನೆಸ್ತೀವಿ ಇನ್ನ ಅಂತಂದ್ರ ಅವ್ರು ಹಂಗ ಬದುಕಿದ್ರು, ಅವ್ರು ಹಂಗ ಸಮಾಜದ ಋಣವನ್ನ ತೀರಿಸಿದ್ರು. ಅವರು ದೇಶದ ಒಂದು ಸೇವೆಯಲ್ಲಿ ಅವರು ಕೂಡ ತಮ್ಮ ಜೀವನವನ್ನ ಮುಡಿಪಾಗಿಟ್ರು. ಅದಕ್ಕೆ ನಾವು ಅಂಥ ವ್ಯಕ್ತಿಗಳನ್ನ 100 ವರ್ಷ ಆಗ್ಲಿ 200 ವರ್ಷ ಆಗ್ಲಿ ನಾವು ಇನ್ನೂ ಕೂಡ ನೆನೆಸ್ತೇವಿ. ಇವತ್ತು ಅಪ್ಪನಗೌಡ ಅಜ್ಜಾರ್ ನಮ್ ಜೊತೆಗಿಲ್ಲ, ಆದ್ರೆ ಇವತ್ತು ಪ್ರತಿಯೊಬ್ಬರ ಬಾಯಾಗ ಪ್ರತಿಯೊಬ್ಬರ ಮನಸ್ಸಿನಾಗ ಏನೈತಿ, ಅಜ್ಜಾರ್ ಮಾಡಿದ್ರು. ಅದಕ್ಕೆ ನಾವು ಇವತ್ತು ಈ ಒಂದು ಸುಂದರ ಕಾರ್ಖಾನೆಯಲ್ಲಿ ನಾವು ಇದೀವಿ ಅಂತಕ್ಕಂಥ ಭಾವನೆ ಮೂಡ್ತೇವೆ. ಅದಕ್ಕೆ ನಾವು ಎಷ್ಟು ವರ್ಷ. ವಿನಾಯಕ ಭೋಸಲೆ, ಟಿವಿ 20 ಕನ್ನಡ, ಸಂಕೇಶ್ವರ.
ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.